ರಾಜ್ಯ ರಾಜಧಾನಿಗೆ ಎದುರಾಗಲಿದೆಯಾ ಜಲಕಂಟಕ? ಉದ್ಯಾನ ನಗರಿ ಜನರ ನೀರಿಗೆ ದಾಹ ತೀರಿಸೋದಕ್ಕೆ ಬಿಡಬ್ಲ್ಯೂಎಸ್ಎಸ್ಬಿ ಕಸರತ್ತು. ರಾಜ್ಯ ರಾಜಧಾನಿಗೆ ಎದುರಾಗಲಿದೆಯಾ ಜಲಕಂಟಕ? ಉದ್ಯಾನ ನಗರಿ ಜನರ ನೀರಿನ ದಾಹ ತೀರಿಸೋದಕ್ಕೆ ಇದೀಗ ಬಿಡಬ್ಲ್ಯೂಎಸ್ಎಸ್ಬಿ ಕಸರತ್ತನ್ನ ನಡೆಸ್ತಾ ಇದೆ. ತಿಪ್ಪಗೊಂಡನಹಳ್ಳಿ ಜಲಾಶಯ ಮೊರೆ ಹೋಗಿದೆ ಜಲಮಂಡಳಿ. ಸುಮಾರು 12 ವರ್ಷಗಳ ಬಳಿಕ ಮತ್ತೆ ಟಿಜಿ ಹಳ್ಳಿ ಜಲಾಶಯದಿಂದ ಬೆಂಗಳೂರಿಗೆ ನೀರನ್ನ ಸಪ್ಲೈ ಮಾಡುವಂತಹ ಕೆಲಸ ನಡೀತಾ ಇದೆ. ತಿಪ್ಪಗೊಂಡನಹಳ್ಳಿ ಜಲಾಶಯದ ನೀರು ಪಶ್ಚಿಮ ಭಾಗಕ್ಕೆ ಸಪ್ಲೈ ಆಗ್ತಾ ಇರುವಂತದ್ದು. ರಾಜ್ಯ ರಾಜಧಾನಿಗೆ ಹಾಗಾದ್ರೆ ಜಲಕಂಟಕ ಎದುರಾಗಲಿದೆಯಾ? ಉದ್ಯಾನ ನಗರಿ ಜನರ ನೀರಿನ ದಾಹವನ್ನ ತೀರಿಸೋದಕ್ಕೆ ಬಿಡಬ್ಲ್ಯೂಎಸ್ಎಸ್ಬಿ ಕಸರತ್ತನ್ನ ನಡೆಸ್ತಾ ಇದೆ. ಇದೀಗ ತಿಪ್ಪಗೊಂಡನಹಳ್ಳಿಯ ಜಲಾಶಯಕ್ಕೂ ಕೂಡ ಜಲಮಂಡಳಿ ಮೊರೆ ಹೋಗ್ತಾ ಇದೆ. ಬರೋಬ್ಬರಿ 12 ವರ್ಷಗಳ ಬಳಿಕ ಟಿಜಿ ಹಳ್ಳಿ ಜಲಾಶಯದಿಂದ ಬೆಂಗಳೂರಿಗೆ ನೀರನ್ನ ಪೂರೈಕೆ ಮಾಡಿಕೊಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ರಾಜ್ಯ ರಾಜಧಾನಿಯಲ್ಲಿ ಜಲಕಂಟಕ ಎದುರಾಗಿದೆ. ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಹಾಕುವಂತಹ ಪರಿಸ್ಥಿತಿ ಎದುರಾಗಿದೆ. ಈ ಒಂದು ಬೆಂಗಳೂರು ನಗರದ ಜನರ ನೀರಿನ ದಾಹವನ್ನ ತೀರಿಸೋದಕ್ಕೆ ಬಿಡಬ್ಲ್ಯೂಎಸ್ಎಸ್ಬಿ ಪರದಾಡ್ತಾ ಇದೆ. ಜೊತೆಗೆ ಈ ಒಂದು ಜಲಮಂಡಳಿ ತಿಪ್ಪಗೊಂಡನಹಳ್ಳಿ ಅಂದ್ರೆ 12 ವರ್ಷಗಳ ನಂತರ ಟಿಜಿ ಹಳ್ಳಿಗೆ ಮೊರೆ ಹೋಗಿದೆಯಾ ಅನ್ನುವಂತಹ ವಿಚಾರ. ಅಂದ್ರೆ ಹಲವಾರು ದಿನಗಳಿಂದ ಕೂಡ ಬೆಂಗಳೂರು ನೀರಿನ ಕಂಟಕವನ್ನ ಜಲಕಂಟಕವನ್ನ ಎದುರಿಸ್ತಾ ಇದೆ. ಇದೀಗ ಉದ್ಯಾನ ನಗರಿ ಬೆಂಗಳೂರು ನೀರಿನ ದಾಹವನ್ನ ತೀರಿಸೋದಕ್ಕೆ ಬಿಡಬ್ಲ್ಯೂಎಸ್ಎಸ್ಬಿ ಕಸರತ್ತನ್ನ ನಡೆಸ್ತಾ ಇದೆ. ಇದೀಗ ಸುಮಾರು 12 ವರ್ಷಗಳಿಂದ ಯಾವತ್ತೂ ಕೂಡ ತಿಪ್ಪಗೊಂಡನಹಳ್ಳಿಯ ಜಲಾಶಯದ ಮೊರೆ ಹೋಗದ ಜಲಮಂಡಳಿ ಇದೀಗ ಟಿಜಿ ಹಳ್ಳಿಯ ಜಲಾಶಯಕ್ಕೆ ಮೊರೆ ಹೋಗಿದೆ. ಪಶ್ಚಿಮ ಭಾಗಕ್ಕೆ ಏನು ನೀರು ಸಪ್ಲೈ ಆಗಬೇಕು ಅನ್ನುವಂತಹ ಕಾರಣಕ್ಕೆ ಇದೀಗ ಜಲಮಂಡಳಿ ಮೊರೆ ಹೋಗಿರುವಂಥದ್ದು. 2012ರಿಂದ ತಿಪ್ಪಗೊಂಡನಹಳ್ಳಿ ಜಲಾಶಯದಿಂದ ನೀರನ್ನ ಸಂಪೂರ್ಣವಾಗಿ ನಿಲ್ಲಿಸಲಾಗಿರುತ್ತೆ. ಬೆಂಗಳೂರು ಸೇರಿದಂತೆ ನೀರಿಗೆ ಬೇಡಿಕೆಯನ್ನು ಹೆಚ್ಚಿದ ಹಿನ್ನೆಲೆ ನೀರಿಗೆ ಪಂಪಿಂಗ್ ಕೂಡ ಮಾಡಲಾಗುತ್ತೆ. ಪ್ರತಿನಿತ್ಯ 10 MAD ನೀರು ಪಂಪಿಂಗ್ ಮಾಡ್ತಾ ಇರುವಂತದ್ದು. ಹೆಗ್ಗನಹಳ್ಳಿ ಟ್ಯಾಂಕ್ ವರೆಗೂ ಕೂಡ ಟಿಜಿ ಹಳ್ಳಿಯಿಂದ ನೀರನ್ನ ಪೂರೈಸಲಾಗ್ತಾ ಇದೆ. ದಶಕಗಳಿಂದಲೂ ಕೂಡ ಜಲಾಶಯಕ್ಕೆ ಕೈಗಾರಿಕಾ ಹಾಗೆ ರಾಸಾಯನಿಕ ತ್ಯಾಜ್ಯ ನೀರು ಹರಿತಾ ಇರುತ್ತೆ. ಟಿಜಿ ಜಲಾಶಯದ ನೀರು ಕುಡಿಯೋದಕ್ಕೆ ಯೋಗ್ಯ ಅಲ್ಲ, ಇದನ್ನು ಕುಡಿಬಾರದು ಅಂತ 2015ರಲ್ಲಿ ಕೂಡ ರಿಪೋರ್ಟ್ ಬರುತ್ತೆ. ಎಂಪ್ರಿ ಎಂಬುವಂತಹ ಆರ್ಗನೈಸೇಷನ್ ಇಂದ ನೀರು ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಅಂತ ರಿಪೋರ್ಟ್ ಬಂದಿರುತ್ತೆ. 2012ರಿಂದ ತಿಪ್ಪಗೊಂಡನಹಳ್ಳಿ ಜಲಾಶಯದಿಂದ ಸಂಪೂರ್ಣವಾಗಿ ನೀರನ್ನ ನಿಲ್ಲಿಸಲಾಗಿರುತ್ತೆ. ಅಂದ್ರೆ ನೀರಿಗೆ ಬೇಡಿಕೆ ಹೆಚ್ಚಿದ ಹಿನ್ನೆಲೆಯಲ್ಲಿ ಇದೀಗ ರಾಜ್ಯದ ರಾಜಧಾನಿ ನೀರಿಗೆ ತತ್ತರಿಸಿ ಹೋಗಿರುವಂತಹ ಹಿನ್ನೆಲೆಯಲ್ಲಿ 2012ರಿಂದ ಏನು ತಿಪ್ಪಗೊಂಡನಹಳ್ಳಿಯ ಜಲಾಶಯದ ನೀರು ನಿಲ್ಲಿಸಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಇದರ ಹಿನ್ನೆಲೆ ಮತ್ತೆ ನೀರಿನ ಬೇಡಿಕೆ ಹೆಚ್ಚಾಗ್ತಾ ಇದೆ. ಈ ಕಾರಣದಿಂದಾಗಲಿ 12 ವರ್ಷದಿಂದ ಏನು ನೀರು ತಿಪ್ಪಗೊಂಡನಹಳ್ಳಿಯ ನೀರನ್ನ ಮೊರೆ ಹೋಗದಂತಹ ಬಿಡಬ್ಲ್ಯೂಎಸ್ಎಸ್ಬಿ ಇದೀಗ ಮತ್ತೆ ಪ್ರತಿನಿತ್ಯ 10 MLD ನೀರು ಪಂಪಿಂಗ್ ಅನ್ನ ಮಾಡಬೇಕು ಅಂತ ತಿಪ್ಪಗೊಂಡನಹಳ್ಳಿ ಅಂದ್ರೆ ಟಿಜಿ ಹಳ್ಳಿಗೆ ಮೊರೆ ಹೋಗ್ತಾ ಇರುವಂತದ್ದು. ದಶಕಗಳಿಂದಲೂ ಕೂಡ ಜಲಾಶಯಕ್ಕೆ ಹರಿತಾ ಇತ್ತು ಕೈಗಾರಿಕಾ ಹಾಗೆ ಕೆಮಿಕಲ್ ನೀರು, ರಾಸಾಯನಿಕ ತ್ಯಾಜ್ಯದ ನೀರು. ಈ ಕಾರಣದಿಂದಾಗಲಿ ನೀರು ಬೇಡ ಅಂತ ಸುಮಾರು 12 ವರ್ಷಗಳಿಂದ ಏನು ಬಿಡಬ್ಲ್ಯೂಎಸ್ಎಸ್ಬಿ ನಿಂತಿತ್ತು. ಇದೀಗ ಮತ್ತೆ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.